ಬಿ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಿ ನಾಗೇಂದ್ರಗೆ ಮತ್ತೆ ಸಿಗುತ್ತಾ ಸಚಿವ ಸ್ಥಾನ? ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು. ವಾಲ್ಮೀಕಿ ಹಗರಣದಲ್ಲಿ ಬಂಧನವಾಗಿದ್ರು ನಾಗೇಂದ್ರ. ಸಚಿವ ಸ್ಥಾನ ಕೊಡುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಭಾಷಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅನಿಲ್ ಚಿಕ್ಕಮಾದುಗೆ ಸಚಿವ ಸ್ಥಾನಕ್ಕೆ ಬೆಂಬಲಿಗರು ಬೇಡಿಕೆ ಇಡ್ತಾರೆ. ಈ ಸಂದರ್ಭದಲ್ಲಿ ಈ ವೇಳೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದಾದ್ಮೇಲೆ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು, ಕೊಡ್ತೀನಿ. ಸಚಿವ ಸ್ಥಾನ ನೀಡೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿ ನಾಗೇಂದ್ರಗೆ ಹಾಗಾದ್ರೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗತ್ತಾ? ವಾಲ್ಮೀಕಿ ಹಗರಣ, ಬಹುಕೋಟಿ ವಾಲ್ಮೀಕಿ ಹಗರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ರು. ಅದಾದ್ಮೇಲೆ ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಮಾಜಿ ಸಚಿವ ನಾಗೇಂದ್ರ. ಈಗ ಮತ್ತೊಮ್ಮೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಕೊಡಬೇಕು, ಕೊಡ್ತೀನಿ ಅನ್ನುವ ಹೇಳಿಕೆಯನ್ನ ಕೊಟ್ಟಿರೋದು ಸಿದ್ದರಾಮಯ್ಯ ಅವರು. ಇವತ್ತು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅನಿಲ್ ಚಿಕ್ಕಮಾದುಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಅನಿಲ್ ಚಿಕ್ಕಮಾದು ಬೆಂಬಲಿಗರು ಬೇಡಿಕೆಯನ್ನ ಇಡ್ತಾರೆ. ಆಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇಲ್ಲ ಕೊಡಕ್ಕಾಗಲ್ಲ, ಕೊಡಲ್ಲ. ಆದರೆ ನಾಗೇಂದ್ರ ಅವರದ್ದು ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದೀನಿ, ನಾಗೇಂದ್ರ ಅವರಿಗೆ ಕೊಡಬೇಕು, ಹಾಗಾಗಿ ನಾಗೇಂದ್ರಗೆ ಕೊಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾಗೇಂದ್ರಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ವಾಲ್ಮೀಕಿ ಹಗರಣದಲ್ಲಿ ಸಿಲುಕಾಕೊಂಡು ಪರಪ್ಪನ ಅಗ್ರಹಾರ ಸೇರಿದ್ರು ಮಾಜಿ ಸಚಿವ ನಾಗೇಂದ್ರ. ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಈಗ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಈಗ ಮತ್ತೊಮ್ಮೆ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಸಿದ್ದರಾಮಯ್ಯ ಅವರೇನೆ ಸ್ಪಷ್ಟಪಡಿಸಿರೋದ್ರಿಂದ ಸೊ ಏನ್ ಹೇಳಿದ್ರು ಇವತ್ತು? ಅದರ ಜೊತೆಗೆ ಅನಿಲ್ ಚಿಕ್ಕಮಾದು ಬೆಂಬಲಿಗರು ಏನೆಲ್ಲ ಬೇಡಿಕೆಗಳನ್ನ ಇಟ್ರು ಸಿದ್ದರಾಮಯ್ಯ ಅವರ ಮುಂದೆ? ಪೂರ್ಣಿಮಾ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಅದನ್ನ ಎರಡು ಆಯಾಮಗಳಲ್ಲಿ ವಿಶ್ಲೇಷಣೆಯನ್ನ ಮಾಡಬಹುದು. ಒಂದು, ರಾಜಕೀಯ ಪ್ರೇರಿತವಾಗಿ ಈ ಹೇಳಿಕೆಯನ್ನ ಕೊಟ್ರ ಸಿಎಂ ಅವರು ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಏನೋ ಅನಿಲ್ ಚಿಕ್ಕಮಾದು ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಂದಿಯಲ್ಲಿ ಒತ್ತಡವನ್ನ ಆಗ್ತಾ ಇದ್ರು, ಬೆಂಬಲಿಗರು ಜೈಕಾರವನ್ನ ಸಹ ಆಗ್ತಾ ಇದ್ರು. ಹೀಗಾಗಿ ಅವರನ್ನ ಸಮಾಧಾನ ಮಾಡೋದಕ್ಕೆ, ಅವರನ್ನ ಸುಮ್ಮನಿಸೋದಕ್ಕೆ ಸಿಎಂ ಅವರು ಈ ಹೇಳಿಕೆಯನ್ನ ಕೊಟ್ರ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇದೆ. ಆದ್ರೆ ಒಬ್ರು ಸಿಎಂ ಆಗಿ ಈ ರೀತಿ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 180 ಕೋಟಿಗೂ ಹೆಚ್ಚು ಅಕ್ರಮವಾಗಿದೆ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಅದು ಇಡಿಗೂ ಸಹ ರೆಫರ್ ಆಯಿತು. ಇಡಿಯಲ್ಲಿ ತನಿಖೆಯನ್ನು ನಡೆಸಿದ್ರು. ಇಡಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಲ್ಲಿ ರಾಜೀನಾಮೆ ಕೊಟ್ಟ ಬಳಿಕ ಅವರನ್ನ ಬಂಧಿಸಿ ಸುಮಾರು 1 ತಿಂಗಳಿಗಿಂತ ಹೆಚ್ಚು ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತು. ನಂತರ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೂ ಸಹ ಕಳಿತು. ಅದಾದ ಬಳಿಕ 1.5 ತಿಂಗಳು ಆದ ನಂತರ ಅವರಿಗೆ ಬೇಲ್ ಸಹ ಆಯ್ತು. ಈಗ ಬೇಲ್ ಮೇಲೆ ಅವರು ಹೊರಗಡೆ ಇದ್ದಾರೆ. ಹೊರಗಡೆ ಬಂದ ನಂತರ ಅವರು ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಸಹಜ. ಹೀಗಾಗಿ ಸಿಎಂ ಅವರು ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಚುನಾವಣೆಯ ದೃಷ್ಟಿಯಿಂದನೇ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಸಂಡೂರಿನಲ್ಲಿ ಉಪಚುನಾವಣೆ ನಡೀತಾ ಇದೆ. ಆ ಉಪಚುನಾವಣೆಯಲ್ಲಿ ನಾಗೇಂದ್ರ ಏನಿದ್ದಾರೆ ಅವರ ಸಮುದಾಯದ ಬಹುತೇಕ ಮತಗಳು ಸಹ ಸಂಡೂರಿನಲ್ಲಿ ನಿರ್ಣಾಯಕ. ಹೀಗಾಗಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡುತ್ತೀವಿ ಅನ್ನೋ ಒಂದು ಸುದ್ದಿಯನ್ನ ತೆಲು ಬಿಡುವ ಮುಖಾಂತರ ಮತಬೇಟೆಯನ್ನ ಸಿಎಂ ಆಡಿದ್ರ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಸಿಎಂ ಅವರು ಈಗಾಗಲೇ ಸಾಕಷ್ಟು ಸ್ವತಃ ಸಿಎಂ ಅವರನ್ನೇ ಅಧಿವೇಶನದಲ್ಲಿ 87 ಕೋಟಿಗೂ ಅಧಿಕ ಭ್ರಷ್ಟಾಚಾರ ಆಗಿದೆ ವಾಲ್ಮೀಕಿ ನಿಗಮದಲ್ಲಿ ಅಂತ ಹೇಳ್ಬಿಟ್ಟು ಸ್ವತಃ ಒಪ್ಕೊಂಡಿದ್ರು. ಅವ್ರು ಒಪ್ಕೊಂಡ ನಂತರ ಸಹ ಅದೇ ಏನು ಇಲಾಖೆಯ ಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಂತಹ ಮಂತ್ರಿಯವರಿಗೆ ಮತ್ತೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳುವ ಮುಖಾಂತರ ಈಗ ದೊಡ್ಡ ಸುದ್ದಿಯಲ್ಲಿ ಸಿಎಂ ಅವರು ಇದ್ದಾರೆ ಅಂತಾನೆ ಹೇಳ್ಬೋದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.